टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಹೌದಾ? ಅವರ ತಂದೆಯವರು ಹೇಳಿದ್ದು ಮರ್ತೋಗ್ಬಿಟ್ಟಿದ್ದಾರಾ? ಮುಂದಿನ ಜನ್ಮದಲ್ಲಿ ಯಾವ ಸಮಾಜಕ್ಕೆ ಹುಟ್ಟಬೇಕಾಗಿದೆ ಅಂತ ನೆನಪಿದೆಯಾ? ಯಾವ ಸಮಾಜ? ಹಾಂ, ನೆನಪು ಮಾಡಿಸಿ ಅವರಿಗೆ. ಮತ್ತು ಅವ್ರು ಔರಂಗಜೇಬ್ ಆಗ್ಬೇಕಂತಾರ ಮುಂದಿನ ಜನ್ಮದಲ್ಲಿ? ಇದೆಲ್ಲ ಏನು ಹೊಸದು? ಜನ ನಿಮಗೆ ಇಂಡಸ್ಟ್ರಿ ಮಿನಿಸ್ಟರ್ ಮಾಡಿಸಿದಾರಲ್ಲಿ. ತೊಗೊಂಡು ಬನ್ನಿರಿ ಬಂಡವಾಳ ಕರ್ನಾಟಕಕ್ಕೆ ನಿಮ್ಮ ಹೆಸರು ಹೇಳ್ಬಿಟ್ಟು ನಾವು ಜೈಕಾರ ಹಾಕ್ತೀವಿ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಏನಿದು ಇಡೀ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಇವ್ರು ಔರಂಗಜೇಬ್ ಬಗ್ಗೆ ಮಾತಾಡ್ತಾರೆ. ಹಾಂ, ಇದಕ್ಕೆ ಇವ್ರಿಗೆ ಮತ ಹಾಕಿರೋದು ಇವರು. ನೋಡಿ, ಫಸ್ಟ್ ಆಫ್ ಆಲ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಅವರು ನಮ್ಮ ಕಚೇರಿ ಮುಂದೆ ಹೋಗ್ತಾರೋ ಬಿಡ್ತಾರೋ ನಾವಂತೂ ಆಹ್ವಾನ ಮಾಡಿಲ್ಲ. ನೀವು ಏನಾದರೂ ಸಿದ್ಧಾಂತ ಬದಲಾವಣೆ ಆದರೆ ಅವ್ರು ಇಷ್ಟ. ನಾವೆಲ್ಲಿ ಆಹ್ವಾನ ಮಾಡಿಲ್ಲ, ಏನಿಲ್ಲ. ಅಂಥವ್ರು ಬರೋದು ಬೇಡ. ಯಾರು ಕೋಮದ ವಿಷ ಬಿಚ್ತಾರೆ ಬೇಡ. ಈಗ ನಾನು ಕುಲಕರ್ಣಿಯವರು ನಾನು ಹೇಳೋದು ಬಿಟ್ಬಿಡ್ರಿ. ನಿಮ್ಮ ರಾಜ್ಯಾಧ್ಯಕ್ಷರು ಬಣ ಅವರು ಕೆಲವು ಫೋಟೋಗಳು ರಿಲೀಸ್ ಮಾಡಿದ್ರಲ್ಲ ಉಚ್ಚಾಟನೆ ಆದಮೇಲೆ, ಟೋಪಿ ಹಾಕ್ಕೊಂಡಿರೋದು, ಇಫ್ತಾರ್ ಕೂಟದಲ್ಲಿರೋದು, ಅದಕ್ಕೆ ಉತ್ತರ ಕೊಡಲಿ ಸಾಕು. ನಾನು ಯಾಕೆ ಉತ್ತರ ಕೊಡಬೇಕು ಅದಕ್ಕೆ? ಹಿಂದೂ ಪರವಾಗಿ ಅಂದರೆ ಹೇಗಾದರೆ ನಾವು ಅಲ್ಲಂ ಪ್ರಭು ಅವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ಲ, ಇವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ವಾ? ಹಾಂ, ಅಂದರೆ ನನ್ನ ತಮ್ಮ ಮುಖಾಂತರ ಅವರೆಲ್ಲ BJP ಸ್ನೇಹಿತರಿಗೆ ನನ್ನದು ಕಿವಿ ಮಾತಿದೆ. ಸರ್ಕಾರ ನಿಮ್ಮದಿದೆ ರೀ. ಸ್ವತಂತ್ರ ಭಾರತದಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಬಲಿಷ್ಠ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ಈ ಡೆಡ್ಲಿ ಡುವೋ ಕಾಂಬಿನೇಷನ್ನಲ್ಲಿ ನೀವು ಒಂದು ತೀರ್ಮಾನ ತಗೊಳ್ಳಿ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ನಮ್ಮ ದೇಶದ ನಾಗರಿಕರಲ್ಲ ಅಂತ ಹೇಳಿಬಿಡಲಿ. ಅವಾಗ ಆಟೋಮ್ಯಾಟಿಕ್ ಯಾವ ಯೋಜನೆನೂ ಅವ್ರಿಗೆ ಹೋಗಲ್ಲ, ಯಾವ ಬಜೆಟು ಹೋಗಲ್ಲ, ಏನು ಹೋಗಲ್ಲ. ಟಿಲ್ ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಕಾನ್ಸ್ಟಿಟ್ಯೂಷನಲಿ, me and any government is constitutionally bound to protect their rights. ಇದೆಯಾ? ಮಾಡಿಬಿಡ್ಲಿಲ್ಲ, ಅವ್ರ ಹತ್ರನೇ ಇದೆ ಅಲ್ಲ. ಹೆಂಗೆ ವಕ್ಫ್ ಬಿಲ್ ಪಾಸ್ ಮಾಡಿಸ್ಕೊಂಡ್ರು, ತೊಗೊಂಡು ಬಂದ್ಬಿಡಿ ಒಂದು ಹೊಸ ಬಿಲ್ಲು. ಅಲ್ಪಸಂಖ್ಯಾತರು ನಾಗರಿಕರಲ್ಲ, ದಲಿತರು ನಾಗರಿಕರಲ್ಲ, ಆದಿವಾಸಿ ನಾಗರಿಕರಲ್ಲ, ಹಿಂದುಳಿದ ವರ್ಗದವರು ನಾಗರಿಕರಲ್ಲ. ಏನು ಸರ್? ತಂದುಬಿಡ್ಲಿ. ನಾಗರಿಕರಿಲ್ಲ ಅಂದರೆ ಆಟೋಮೆಟಿಕ್ ಯಾವ ಯೋಜನೆ ಬರೋಲ್ಲ, ಯಾವ ಬಜೆಟ್ ಇರೋಲ್ಲ, ಯಾವ ಆಯವ್ಯಯ ಇರೋದಿಲ್ಲ. ಅವ್ರಿಗೆಲ್ಲರಿಗೂ ಅಮೆರಿಕ ಕಳಿಸ್ತೀರಾ, ಪಾಕಿಸ್ತಾನ ಕಳಿಸ್ತೀರಾ, ಅಫ್ಘಾನಿಸ್ತಾನ ಕಳಿಸ್ತೀರಾ, ಕಳಿಸ್ರಿ. ಯಾರು ಬೇಡ ಅಂದಿದ್ದಾರೆ? ಏನಿದು ಹುಡುಗಾಟದ ಮಾತುಗಳು? ಗ್ಯಾರಂಟಿನಲ್ಲಿ 52,000 ಕೋಟಿ ರೂಪಾಯಿ ಬರೀ ಮುಸಲ್ಮಾನರಿಗೆ ಹೋಗ್ತಾ ಇದೇನ್ರಿ? ಎಷ್ಟು ಅಲ್ಪಸಂಖ್ಯಾತರ ಬಜೆಟ್ಟು? 4 ಲಕ್ಷ ಕೋಟಿನಲ್ಲಿ 3,500-4,000 ಕೋಟಿ ರೂಪಾಯಿ ಅಷ್ಟೇ ಅಲ್ಪಸಂಖ್ಯಾತರ ಬಜೆಟ್ಟು. ಅಲ್ಪಸಂಖ್ಯಾತರ ಬಜೆಟ್ ಅಂದರೆ ಯಾರು? ಬುದ್ಧಿಸ್ಟ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಜೈನ್ ಬರ್ತಾರೆ. ಅದಕ್ಕೆ ಹಲಾಲ್ ಬಜೆಟ್ ಅಂತಾರೆ. ನಾವು 1,000 ಕೋಟಿ ರೂಪಾಯಿ ITBTನಲ್ಲಿ ನಾವು ಲೀಪ್ ಪ್ರೋಗ್ರಾಮಿಗೆ ಕೊಟ್ಟಿದ್ದೀವಿ. ಅದೇನು ಮುಸ್ಲಿಂ ಬಜೆಟಾ? 10,000 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಪ್ರಗತಿ ಪಥ ಮಾಡ್ತಾ ಇದ್ದೀವಿ. ಅದೇನು ಮುಸ್ಲಿಂ ಬಜೆಟಾ? 27,000 ಕೋಟಿ ರೂಪಾಯಿ RDPR ಕೊಟ್ಟಿದ್ದೀವಿ. ಅದೇನು ಮುಸ್ಲಿಂ ಬಜೆಟಾ? ಏನು ಮಾಡ್ತಾ ಇರ್ತಾರೆ ಇವರು? ಸ್ವಲ್ಪ ಪ್ರಾಬ್ಲಮ್ ಏನಂದರೆ, ಇವರು ಆಯಾವ್ಯಾಯದ ಪುಸ್ತಕ, ನಿಮ್ಮ ಪತ್ರಿಕೆಗಳು ಅವೆಲ್ಲ ಓದಿದರೆ ಪರವಾಗಿಲ್ಲ. ಬೆಳಿಗ್ಗೆ ಎದ್ದು ಇವರು ವಾಟ್ಸಪ್ ಮೆಸೇಜಸ್ BJP ನೋಡಿದ್ರೆ ಇದೇ ಆಗೋದು. ಚರ್ಚೆಗೆ ಬರ್ತಾರೇನ್ರಿ? ಬಂದ್ರ ಅಲ್ಲಿ ಸದನದಲ್ಲಿ ಈಗ ತಾನೇ ಆಯಾವ್ಯಾಯದು ಸೆಷನ್ ಮುಗ್ದಿದೆ ಅಲ್ಲ, ಬಂದ್ರೆ ಒಬ್ಬರನ್ನ ಮಾತಾಡಕ್ಕೆ ತಯಾರಿದ್ರ? ಸುಮ್ಮನೆ ಬರೋದು, ಮೀಡಿಯಾ ಮುಂದೆ ಹಲಾಲ್ ಬಜೆಟ್ ಅನ್ನೋದು, ಹೋಗೋದು ಅಷ್ಟೇ.